ಫಿಂಗರ್ ಪ್ರಿಂಟ್ಸ್ಗೂ ಮೆದುಳಿಗೂ ಎಲ್ಲಿ ಸಂಬಂಧ? ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕಾ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಇಲ್ಲಿ ಏನು ಲೈನ್ಸ್ ನೋಡ್ತಿದ್ದೀವಿ ಅದೇ ಥರನೇ ನಿಮ್ಮ ಬ್ರೈನಲ್ಲೂ ರಚನೆ ಇರೋದು. ಆಕ್ಸಿಜನ್ನಿಂದ ನಾವು ಉಸಿರಾಡ್ತಿದ್ದೀವಿ ಅಂತ ಗೊತ್ತಿದೆ ನಮಗೆ. ಆಕ್ಸಿಜನ್ ಏನು ಕೆಲಸ ಮಾಡುತ್ತೆ ಅಂತ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಎಲ್ಲ ಎಷ್ಟೋ ಜನ ಸೈಂಟಿಸ್ಟ್ಗಳಿರ್ಬೋದು, ಡಾಕ್ಟರ್ಸ್ ಎಲ್ಲ ಇರ್ಬೋದು. ಸೊ ಯಾರು ಕೂಡ ಒಂದು ಹನಿ ಬ್ಲಡ್ಡನ್ನು ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಯುವರ್ ಬಾಡಿ ಈಸ್ ಮೇಕಿಂಗ್ ಇಟ್. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿರೋದು ಕೆಲವೊಂದು ಅನ್ಫುಲ್ಫಿಲ್ಡ್ ಡಿಸೈರ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಂಡು. ಈಗೋ ಅನ್ನೋದು 100% ಪಾಸಿಟಿವ್ ವರ್ಡ್. ಈಗೋ ಅನ್ನೋದು 100% ಹೆಲ್ದಿ ಥಿಂಗ್, ಬ್ಯೂಟಿಫುಲ್ ಟ್ರುತ್ ವಿಚ್ ಎನಿ ಇಂಡಿವಿಜುವಲ್ ಕ್ಯಾನ್ ಕ್ಯಾರಿ ಇನ್ ಈಸ್ ಲೈಫ್. ನನ್ನ ಟಯರಲ್ಲಿ ಎಲ್ಲಿ ಪಂಚರ್ ಆಗಿದೆ ಆ ಹೋಲಿಗೆ ನಾನು ಪಂಚರ್ ಆಗಬೇಕೇ ವಿನಃ ಇದು ಎಂಥ ಬ್ರ್ಯಾಂಡೆಡ್ ಕಾರ್ ಯೂಸ್ ಆಗ್ತಿಲ್ಲ ನಾನ್ಸೆನ್ಸ್ ಅಂತೇಳಿ ಕಾರಿಗೆ ಬೈಕೊಂಡು ಕೂತ್ಕೊಂಡ್ರೆ. ಆಗಲೇ ನಾನು ಹೇಳಿದೆ ನಿಮಗೆ, ಯಾವ ಮಗನೂ ಕಾನ್ಸಂಟ್ರೇಷನ್ ಕಡಿಮೆ ಇಟ್ಕೊಂಡು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಜಗತ್ತಲ್ಲಿ. ಅದೇ ರೀತಿ ಯಾವೊಬ್ಬ ವ್ಯಕ್ತಿನೂ ಕೂಡ ದಡ್ಡಾಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಯಾವೊಬ್ಬ ವ್ಯಕ್ತಿಗೂ ಮೆಮೊರಿ ಕಡಿಮೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಯಾವೊಬ್ಬ ವ್ಯಕ್ತಿಗೂ ಜಗತ್ತಲ್ಲಿ ವೀಕ್ನೆಸ್ ಅನ್ನೋದು ಇಲ್ಲವೇ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.